ಅಸ್ಸಲಾಮು ಅಲೈಕುಂ. ಸೌದಿಯಲ್ಲಿ ಒಬ್ಬ ಅರಬಿಯ ಲಾರಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದ ಒಬ್ಬ ಬಂಗಾಳಿಯನ್ನು ಆ ಅರಬಿ ಮಾಡಿದ್ದನ್ನು ನೀವು ನೋಡಿದ್ದೀರಾ? ಆ ವಿಡಿಯೋವನ್ನು ನಾವು ಒಟ್ಟಿಗೆ ನೋಡಬಹುದು. ವಾಹನದ ಮೇಲೆ ಪ್ರಾರ್ಥನೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ನಿಜವಾದ ಕಿಬ್ಲಾವನ್ನು ತೋರಿಸಿಕೊಡುತ್ತಾನೆ ಆ ಅರಬಿ. ಇದು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ವಿಶ್ವದ ಮುಸ್ಲಿಮರಿಗೆ ದಿನಕ್ಕೆ 5 ಬಾರಿ ನಮಾಜ್ ಮಾಡುವುದು ಬಹಳ ಮುಖ್ಯವಾಗಿದೆ. ಅದನ್ನು ಎಂದಿಗೂ ತ್ಯಜಿಸಲು ಸಾಧ್ಯವಿಲ್ಲ. ಅದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ಆಗುವುದಿಲ್ಲ. ಯಾವುದೇ ಆಚರಣೆಯಾಗಿರಲಿ, ಸ್ವಂತ ವಿವಾಹದ ದಿನವಾಗಿರಲಿ, ನಮಾಜ್ನಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕಾಗಿಯೇ ನಮಾಜನ್ನು ಧರ್ಮದ ಸ್ತಂಭವೆಂದು ಪರಿಗಣಿಸಲಾಗುತ್ತದೆ. ಎಷ್ಟೇ ಕಷ್ಟವಿದ್ದರೂ ಕರ್ತವ್ಯವಾದ ನಮಾಜ್ಗಳನ್ನು ಸರಿಯಾದ ಸಮಯದಲ್ಲಿ ನಿರ್ವಹಿಸಬೇಕು. ತೀವ್ರವಾಗಿ ಕಷ್ಟಪಟ್ಟು ಎದ್ದು ನಿಲ್ಲಲು ಆಗದ ರೋಗಿಯ ಸ್ಥಿತಿಯಲ್ಲಿಯೂ ಸಹ ನಮಾಜ್ ಮಾಡಲು ಇಸ್ಲಾಂ ನಮಗೆ ಆದೇಶಿಸುತ್ತದೆ. ಅದಕ್ಕಾಗಿಯೇ ಇಸ್ಲಾಂ ನಮಗೆ ನಮಾಜ್ನ ವಿವಿಧ ರೂಪಗಳನ್ನು ಕಲಿಸುತ್ತದೆ. ನಾವೆಲ್ಲರೂ ವಿವಿಧ ಕೆಲಸಗಳಿಗೆ ಹೋಗುವವರು. ಹಲವು ಬಾರಿ ಈ ಕಾರಣದಿಂದ ನಮ್ಮ ನಮಾಜ್ ತಪ್ಪಿ ಹೋಗುತ್ತದೆ. ಪ್ರಯಾಣದಲ್ಲಿರುವಾಗಲೂ ಕೆಲವೊಮ್ಮೆ ನಮಾಜ್ ತಪ್ಪಿ ಹೋಗುತ್ತದೆ. ಪ್ರಯಾಣದಲ್ಲಿ ಮಸೀದಿಗಳು ಹತ್ತಿರದಲ್ಲಿ ಇಲ್ಲದ ಕಾರಣ ನಮಾಜ್ ತಪ್ಪಿ ಹೋಗುತ್ತದೆ. ಆದರೆ ಈ ವಿಡಿಯೋದಲ್ಲಿ ನಮಗಿಂತ ತುಂಬಾ ಭಿನ್ನವಾದ ಮನುಷ್ಯರನ್ನು ನಾವು ನೋಡಬಹುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರಿಗೂ ಜೀವನಪೂರ್ತಿ ಕೃತ್ಯವಾಗಿ ನಮಾಜ್ ಮಾಡಿ ಯಾವಾಗಲೂ ಅಲ್ಲಾಹನಿಗೆ ಇಬಾದತ್ ಮಾಡುವ ತೌಫೀಕ್ ನೀಡಲಿ. ಆಮೀನ್.